ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೆಳಗಿನ ನಾಷ್ಟಕ್ಕೆ ಒಂದು ರೆಸಿಪಿ ಮಾಡ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಪಾತ್ರೆ ಇಟ್ಕೊತೀನಿ ರೀ. ಈಗ ಇದಕ್ಕೆ ನಾನು 1 ಕಪ್ ನೀರು ಹಾಕ್ಕೋತೀನಿ ರೀ. ಈಗ ನಾನು ಈ ಕಪ್ಪಿಲೆ 1 ಕಪ್ ನೀರು ಹಾಕ್ಕೋತೀನಿ ನೋಡ್ರಿ. ನೀರು ಸ್ವಲ್ಪ ಬಿಸಿ ಆಗಲ್ಲ. ನೀರು ಕಾಯಕ್ಕೆ ಇಟ್ಟಿದ್ನಲ್ರಿ, ನೀರು ಕಾಯ್ದೈತಿ. ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ ರೀ. ಈಗ ಕೆಳಗೆ ತೊಗೋತೀನಿ ನೋಡ್ರಿ ನೀರು. ನಾ ಇದ್ರಾಗ ಏನೂ ಹಾಕಿಲ್ಲ ರೀ, ಬರೀ ನೀರು ಮಾತ್ರ ಕಾಯಿಸ್ಕೊಂಡೇನಿ ರೀ. ಈಗ ಇದಕ್ಕೆ ನಾನು ಯಾವ ಕಪ್ಪಲ್ಲಿ ನೀರು ಹಾಕ್ಕೊಂಡಿಲ್ಲ ರೀ, ಆ ಕಪ್ಪಿಲೆ ಅರ್ಧ ಕಪ್ ರವೆ ಹಾಕೋತೀನಿ ರೀ. ನೀವು 1 ಕಪ್ ರವೆ ತೊಗೊಂಡ್ರೆ 2 ಕಪ್ ನೀರು ಹಾಕೋಬೇಕು. ರವೆ ಎಷ್ಟು ಇರ್ತೈತಲ್ಲ ರೀ, ಅದ್ರ 2 ಪಟ್ಟು ಮಾಡ್ಬೇಕಾಗ್ತದೆ. ಈಗ ನಾನು ಈ ಕಪ್ಪಿಲೆ 1 ಕಪ್ ನೀರು ಹಾಕ್ಕೊಂಡಿನಿ, ಇದೇ ಕಪ್ಪಿಲೆ ಅರ್ಧ ಕಪ್ ರವೆ ತೊಗೊಂಡೇನಿ ನೋಡ್ರಿ. ಈಗ ನಾನು ರವೆ ಹಾಕೋತೀನಿ ನೋಡ್ರಿ. ಈಗ ಇದು ಮಿಕ್ಸ್ ಮಾಡ್ಕೊತೀನಿ ರೀ. ನೀರು ಬಿಸಿ ಇರ್ತೈತಿಲ್ಲ ರೀ, ಹಾಗಾಗಿ ಕೈಲೇ ಮಿಕ್ಸ್ ಮಾಡೋಕ್ಕಾಗಲ್ಲ. ಹೀಗಾಗಿ ಒಂದು ಸ್ಪೂನ್ಲೇ ಮಿಕ್ಸ್ ಮಾಡ್ಬೇಕಾಗ್ತೈತೆ ರೀ. ನೋಡಿರಿ, ರವೆ ಜೊತೆಗೆ ನೀರೆಲ್ಲ ಹೀರ್ಕೊಳುತ್ತೆ. ಇದೊಂದು 5 ನಿಮಿಷ ನೆನೆಯಿಲ್ಲ ರೀ. ನಾನು ಚಿರೋಟಿ ರವೆ ತೊಗೊಂಡಿನಿ. ನೀವು ಯಾವ ರವೆ ಆದರೂ ತೊಗೋಬೋದು ರೀ. ಉಂಡಿ ರವೆ ಆದರೂ ತೊಗೋಬೋದು, ಚಿರೋಟಿ ರವೆ ಆದರೂ ತೊಗೋಬೋದು, ಮೀಡಿಯಮ್ ರವೆ ಅಂತಾರಲ್ಲ ಅದು ಆದರೂ ತೊಗೋಬೋದು. ನೀವು ಯಾವ ರವೆ ಆದರೂ ಹಾಕ್ಕೋಬೋದು ರೀ. ಈಗ ನೋಡಿರಿ, ನೀವು ಅನ್ಬೋದು ಸ್ಟೋವಿಂದ ಕೆಳಗೆ ತೊಗೊಂಡ್ರೆ ಅಲ್ಲೇ ಇಡು ಹಾಕ್ಬೋದಲ್ಲ ರವೆ ಅಂತ. ಅಲ್ಲಿ ಹಾಕಕ್ಕೆ ಹೋದ್ರೆ ಅದು ನೀರು ಭಾಳ ಕಾಯ್ತೈತಿ, ಅವಾಗ ಭಾಳ ಬೇಯ್ತೈತಿ ರೀ. ಹಾಗಾಗಿ ನಮಗೆ ಬೇಯ್ದು ಬೇಕಾಗಿಲ್ಲ ರೀ, ಬರೀ ನೆಂದ್ರೆ ಸಾಕ್ರಿ. ಹಾಗಾಗಿ ನಾ ಬಿಸಿನೀರು ಹಾಕ್ಕೊಂಡ್ರೆ ಬೇಗ ನೆನೀತದೆ ಹಾಕ್ಕೊಂಡಿನಿ ನೋಡಿರಿ. ಈ ರೀತಿ ಬಿಸಿನೀರಲ್ಲೇ ರವೆ ಹಾಕ್ಕೊಂಡು ಕಲ್ಸ್ಕೊಂಡೀನಿ ನೋಡಿರಿ. ಇಲ್ಲಪ್ಪ ನೀವು ಅಲ್ಲೇ ಹಾಕ್ತೀನಿ ಅಂದ್ರೆ ಸ್ಟವ್ ಮೇಲೆ ಇಟ್ಟು ಹಾಕ್ಕೋಬೋದು ರೀ. ಈ ರೀತಿ ಗಂಟಿಲ್ದಂಗೆ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಈಗ ಇದು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ನೆನೆಯಾಕೆ ಬಿಡ್ತೀನಿ ರೀ. ಈಗ ನಾನು ಒಂದು ಆಲೂಗಡ್ಡೆ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡು, ನೀವು ತುರಿದಾದ್ರೆ ಇಟ್ಕೊರಿ, ಮ್ಯಾಶ್ ಆದರೂ ಮಾಡ್ಕೊರಿ. ಒಂದು ಆಲೂಗಡ್ಡೆ ತೊಗೊಂಡು ಚಲೋ ಹೊತ್ತಿನಾಗೆ ಬೇಯಿಸ್ಕೊಂಡು ಈ ರೀತಿ ಮ್ಯಾಶ್ ಮಾಡಿ ಇಟ್ಕೊಂಡೇನಿ ರೀ. ಇದು ಹಾಕ್ಕೋತೀನಿ ನೋಡಿರಿ. ಬಿಸಿ ಇದ್ದ ಮ್ಯಾಶ್ ಮಾಡಿದ್ರೆ ಕರೆಕ್ಟಾಗಿ ಮ್ಯಾಶ್ ಆಗ್ತೈತೆ ರೀ. ಆಲೂಗಡ್ಡೆ ಬೇಯಿಸೋದು ಮ್ಯಾಶ್ ಮಾಡೋದು ಎಲ್ಲ ತೊಗೊಳಿದ್ರೆ ವಿಡಿಯೋ ಲೆಂದಿ ಆಗ್ತೈತೆ ಅಂತೇಳಿ ನಾನು ಆಲೂಗಡ್ಡೆ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡೇನಿ ನೋಡಿರಿ. ಈ ರೀತಿ ರೆಡಿ ಆಗೈತೆ ನೋಡಿರಿ. ಸಾಧ್ಯ ಆದಷ್ಟು ಸ್ಮೂತಾಗೆ ಮಾಡ್ಕೊರಿ, ಇಲ್ಲ ತುರಿ ಮಣಿಲೆ ತುರ್ಕೋರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ರೀ. ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ರೀ. ಸ್ವಲ್ಪ ಅಜ್ವೇನ್ ಹಾಕ್ಕೋತೀನಿ ರೀ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋತೀನಿ ರೀ. ಚಿಲ್ಲಿ ಫ್ಲೇಕ್ಸ್ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ನಾನು ಚಿಲ್ಲಿ ಫ್ಲೇಕ್ಸ್ ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕ್ಕೊಂಡಿನಿ. ಚಿಲ್ಲಿ ಫ್ಲೇಕ್ಸ್ ಹೆಂಗಂದ್ರೆ ಒಣ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಈ ರೀತಿ ತರಿಯಾಗಿ ರುಬ್ಕೊಂಡ್ರೆ ಚಿಲ್ಲಿ ಫ್ಲೇಕ್ಸ್ ರೆಡಿ ಆಗ್ತೈತೆ ರೀ. ಒಂದು ಚೀಟಿಗೆ ಅಚ್ಚ ಖಾರದ ಪುಡಿ ಹಾಕ್ಕೋತೀನಿ ರೀ. ನೀವು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿನೂ ಕಟ್ ಮಾಡಿ ಹಾಕ್ಕೋಬೋದು ರೀ. ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕೋದ್ರಿಂದ ಮಕ್ಕಳು ಬಾಯಿ ಸಿಗ್ತಾವೆ ಅಂತೇಳಿ ನಾನು ಅಚ್ಚ ಖಾರದ ಪುಡಿ ಹಾಕ್ಕೊಂಡೇನಿ ರೀ. ನಿಮ್ಗೆ ಯಾವ್ದು ಬೇಕು ನೋಡ್ಕೊಂಡು ನೀವು ಹಾಕ್ಕೋಬೋದು ರೀ. ಒಂದು ಚೀಟಿಗೆ ಅರಿಶಿನ ಪುಡಿ ಹಾಕ್ಕೋತೀನಿ ನೋಡಿರಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಕತ್ತೀನಿ 1 ಸ್ಪೂನ. ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಕುಟ್ಬಿಟ್ಟು ಹಾಕ್ಕೋಬೋದು ರೀ. ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ ನೋಡಿರಿ. ಇದೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಇದೆಲ್ಲ ಚಲೋ ಹೊತ್ತಿನಾಗೆ ಆಲೂಗಡ್ಡೆ ಜೊತೆ ಮಿಕ್ಸ್ ಮಾಡ್ಕೊಂಡೇನಿ ರೀ. ಈಗ ಅದಕ್ಕೇನು ರವೆ ನೆಂದಿರ್ತೈತಲ್ಲ, ರವೆ ಹಾಕ್ಕೋತೀನಿ ರೀ. ನಾನು ಸುಮಾರು ನಮ್ನಿ ಬೆಳಗಿನ ನಾಷ್ಟಾ ರೆಸಿಪಿಗಳು ಮಾಡಿ ತೋರಿಸಿನಿ ರೀ. ನೀವು ಸುಮಾರು ನಮ್ನಿ ಮಾಡ್ತಿರ್ತೀರಿ. ನಿಮಗೆ ಯಾವ್ದಾರು ಬೇರೆ ಬೇರೆ ಹೊಸ ರೆಸಿಪಿಗೆ ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ. ಈ ಬೆಳಗಿನ ನಾಷ್ಟಾ ರೆಸಿಪಿನ ಹೆಂಗೆ ಮಾಡ್ತೀನೋ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನಾನು ಅರ್ಧ ಕಪ್ ಮಾತ್ರ ಹಾಕ್ಕೊಂಡಿನಿ ರೀ. ನೀವು ಹೆಚ್ಚು ಕಮ್ಮಿ ನೋಡ್ಕೊಂಡು ಮಾಡ್ಕೋಬೋದು ರೀ. ಇದನ್ನು ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ನೋಡಿರಿ, ಇದು ಮೆತ್ತಗಾಗೈತಿ ಹಿಟ್ಟು. ಈ ರೀತಿ ಆಗೈತಿ. ಈಗ ಇದಕ್ಕೆ ನೀರು ಒಟ್ಟು ಹಾಕಕ್ಕೆ ಹೋಗ್ಬೇಡ್ರಿ. ನೀವು ಇದಕ್ಕೆ ಎಷ್ಟು ಹಿಟ್ಟು ಹಿಡ್ತೈತೆ ನೋಡಿಕೊಂಡು ಅಷ್ಟು ಗೋಧಿ ಹಿಟ್ಟು ಹಾಕೊಂಡು ನಾದ್ಕೋಬೇಕಾಗ್ತೈತೆ ರೀ. ಇದಕ್ಕೆ ನಾನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕೈಲೇ ನಾದ್ಕೋತೀನಿ ರೀ. ಒಮ್ಮೆ ಎಲ್ಲ ಹಾಕೊಳಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ಎಷ್ಟು ಹಿಡ್ತೈತೆ ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತೆ ರೀ. ಈಗ ನಾನು ಕೈಲೇ ನಾದ್ಕೋತೀನಿ ನೋಡಿರಿ. ಇದಕ್ಕೆ 1 ರಿಂದ 2 ಕಪ್ ಹಿಟ್ಟು ಹಿಡಿತೈತೆ ನೋಡಿರಿ ಗೋಧಿ ಹಿಟ್ಟು. ಇದು ಗಟ್ಟಿಗೆ ನಾದ್ಕೋಬೇಕಾಗ್ತೈತೆ ರೀ. ಈ ಗೋಧಿ ಹಿಟ್ಟು ರವೆ ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೇದ್ರಿ. ಬೆಳಗಿನ ನಾಷ್ಟಕ್ಕೆ ಏನು ತರಕಾರಿ ಇಲ್ಲಪ್ಪ ಹೆಂಗೆ ಮಾಡೋದು ಅಂದಾಗ ಈ ರೀತಿ ಬೆಳಗ್ಗೆ ಬೇಗನೆ ಮಾಡ್ಕೊಂಡ್ಬಿಡ್ಬೋದು. 10 ನಿಮಿಷದಲ್ಲಿ ಆಗುವಂಥ ರೆಸಿಪಿ ರೀ ಇದು. ಬೆಳಗ್ಗೆ ನಮ್ಮಾದ್ರೆ ಟೈಮ್ ಇಲ್ಲ ಬೇಡಪ್ಪ ಅನ್ನೋದಾದ್ರೆ ನೀವು ರಾತ್ರಿ ಊಟಕ್ಕೂ ಲೈಟಾಗಿ ಇರ್ಲತ್ತೆ ಮಾಡ್ಕೋಬೋದು ರೀ. ಈ ರೀತಿ ಹಂಗೆ ಹೆಚ್ಚಿ ಚಲೋ ಹೊತ್ತಿನಾಗ ನಾದ್ಕೋಬೇಕಾಗ್ತೈತೆ ರೀ. ನಾರ್ಮಲಾಗಿ ನಾವು ಪುರಿ ಹಿಟ್ಟೇನು ನಾದ್ಕೋತೀವಲ್ಲ ರೀ, ಆ ಹದ ಇರ್ಬೇಕು ರೀ. ಪೂರ್ತಿ ಗಟ್ಟಿ ಇರ್ಬೇಕು ರೀ ಹಿಟ್ಟು. ಪುರಿ ಹಿಟ್ಟಿನ ಹದ ಇರ್ಬೇಕು ರೀ. ಈಗ ನೋಡಿರಿ, ಹಿಟ್ಟು ನಾದ್ಕೊಂಡಿನಿ, ಈ ಹದ ಆಯ್ತು ನೋಡಿರಿ. ನಿಮ್ಗೆ ವಿಡಿಯೋದ ನೋಡಿದ್ರೆ ಗೊತ್ತಾಗ್ತಿರ್ಬೇಕು. ನಾವು ನಾರ್ಮಲಾಗಿ ಪುರಿ ಮಾಡಾಗೇನು ಕಲ್ಸ್ಕೊತೀವಲ್ಲ ರೀ, ಆ ಹದ ಇದ್ರೆ ಸಾಕ್ರಿ. ಇದೇ ನೆನಿಬೇಕತ್ತೇನಿಲ್ಲ ರೀ, ನೀವು ಕಲಸಿದ ತಕ್ಷಣ ಮಾಡ್ಕೊಂಬಿಡ್ಬೋದು ರೀ. ನಿಮ್ಗೆ ಯಾವ ಸೈಜಲ್ಲಿ ಪುರಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳ್ಳಿ ಮಾಡ್ಕೊರಿ. ಈಗ ನನ್ನ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೋತೀನಿ ನೋಡಿರಿ. ನಾನು ಈ ಸೈಜಲ್ಲಿ ಉಳ್ಳಿ ತೊಗೋತೀನಿ ನೋಡಿರಿ. ಈಗ ನಾ ಒಂದು ಉಳ್ಳಿ ತೊಗೊಂಡೇನಿ ರೀ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ನೋಡಿರಿ. ನೀವು ಎಣ್ಣೆ ಹೆಚ್ಚಾದ್ರೂ ಲಟ್ಟಿಸ್ಬೋದು, ಹಿಟ್ಟು ಹಚ್ಚಾದ್ರೂ ಲಟ್ಟಿಸ್ಬೋದು ರೀ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಲಟ್ಟಿಸ್ಬೋದು ರೀ. ಈಗ ನಾನು ಲಟ್ಟಿಸ್ಕೋತೀನಿ ನೋಡಿರಿ. ನೀವು ಪುರಿ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳ್ಳಿ ತೊಗೋರಿ.
ನಾರ್ಮಲಾಗಿ ನೀವು ಪೂರಿ ಹೆಂಗೆ ಮಾಡ್ತಿರಲ್ರಿ ಹಂಗೆ ಮಾಡಿದ್ರೆ ಸಾಕ್ರಿ. ನಾನು ಈ ಸೈಜಲ್ಲಿ ಮಾಡ್ಕೊಂಡಿನಿ, ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಮಾಡ್ಕೊರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೊತೀನಿ ರೀ. ನಿಮ್ಗೆ ಎಷ್ಟು ದೊಡ್ಡದು ಬೇಕು ಎಷ್ಟು ಚಿಕ್ಕದು ಬೇಕು ನೋಡಿಕೊಂಡು ನೀವು ಮಾಡ್ಕೊಬೋದು ರೀ. ನಾನು ಈ ಸೈಜಲ್ಲಿ ಮಾಡ್ಕೊಂಡೆ ನೋಡಿರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೊತೀನಿ ರೀ. ಈಗ ನಾನು ಪುರಿ ಲಟ್ಟಿಸ್ಕೊಂಡಿನಿ ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಲಟ್ಟಿಸ್ಕೊತೀನಿ. ಈಗ ಇವು ಪುರಿ ಕರಿಬೇಕಲ್ಲ, ಹಾಗಾಗಿ ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಡ್ತೀನಿ ನೋಡಿರಿ. ಈಗ ಇದಕ್ಕೆ ಕರಿಯಕ್ಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ಪುರಿ ಮುಳುಗೋಷ್ಟು ಹಾಕೊಂಡ್ರೆ ಸಾಕ್ರಿ. ನಾವು ಒಂದು ಕಪ್ನಷ್ಟು ಹಾಕ್ಕೋತೀನಿ ನೋಡಿರಿ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ನೀವು ಪುರಿ ಬೇಡಪ್ಪ ಅನ್ನೋದಾದ್ರೆ ಬೆಳಗ್ಗೆ ಎಣ್ಣೆದು ಬೇಡ ಅನ್ನೋದಾದ್ರೆ ನೀವು ಪರೋಟ ಅಥವಾ ಚಪಾತಿ ಥರ ಮಾಡ್ಕೊಂಡು ಹಂಚಿಗೆ ಹಾಕಿ ಬೇಯಿಸ್ಕೊಂಡು ಮಾಡ್ಕೊಬೋದು ರೀ. ಈಗ ನೋಡಿರಿ ಎಣ್ಣೆ ಕಾಯ್ದೈತಿ. ನಾನು ಲಟ್ಟಿಸ್ಕೊಂಡಿರೋ ಪುರಿ ಹಾಕೋತೀನಿ ನೋಡಿರಿ. ನೀವು ಪುರಿ ಮುಳುಗೋಷ್ಟು ಎಣ್ಣೆ ಹಾಕಿದ್ರೆ 2 ಸೈಡು ಫ್ರೈ ಆಗ್ತೈತೆ ರೀ. ನೀವು ಬಿಟ್ಟಿದ ತಕ್ಷಣ ತಿರುಗಿಸ್ಬೇಡ್ರಿ, ಸ್ವಲ್ಪ ಹೊತ್ತು ಫ್ರೈ ಆಗಲ್ಲ ರೀ. ನೋಡಿರಿ ಎಷ್ಟು ಮಸ್ತ್ ಉಬ್ಬಿ ಬಂದೈತಿ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ತಿರುಗಿಸಿ ಹಾಕಿ 2 ಸೈಡು ಫ್ರೈ ಮಾಡ್ಕೊಂಡ್ರೆ ಅಂದ್ರೆ ಇದು ಮಸ್ತಾಗಿರ್ತೈತೆ ರೀ. ನೀವೆಲ್ಲ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಮಾಡ್ಕೊಂಡೋದ್ರೆ 2-3 ದಿವಸ ಇಟ್ಕೊಂಡು ತಿನ್ಬೋದು ರೀ. ನಾನು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತೀನಿ ರೀ. ನಿಮ್ಮ ನೋಡ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ. ಎಷ್ಟು ಕೆಂಪು ಬೇಕು ಎಷ್ಟು ವೈಟ್ ಬೇಕು ನೋಡ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೈ ಆದ ನಂತರ ಗುಳೆಲ್ಲ ಕಡಿಮೆ ಆಗ್ತಾವ್ರೆ. ಬಿಟ್ಟಾಗ ಎಷ್ಟು ಗುಳಿದ್ದು ನೋಡಿರಿ, ಫ್ರೈ ಆದ ನಂತರ ಗುಳೆಲ್ಲ ಕಡಿಮೆ ಆಗ್ಬಿಡ್ತಾವ್ರೆ. ಇದೇ ರೀತಿ ಮಿಕ್ಕಿದ್ದೆಲ್ಲ ಫ್ರೈ ಮಾಡ್ಕೊತೀನಿ ರೀ. ನಾನೇನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಲ್ರಿ, ಈ ಪುರಿಗೆ ಯಾವ ಚಟ್ನಿನೂ ಬೇಡ, ಪಲ್ಯ ಬೇಡ, ಏನೂ ಬೇಡ ರೀ. ಸಿಂಪಲಾಗಿರುತ್ತೆ ರೀ ಇದು. ನೀವು ನಿಮ್ಮ ಮನ್ಯಾಗ ಒಂದು ಸತಿ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗ್ತೈತೆ ರೀ. ನೋಡಿದ್ರಲ್ರಿ ವೀಕ್ಷಕರೇ, ಅರ್ಧ ಕಪ್ ರವೆ, 2 ಕಪ್ ಗೋಧಿ ಹಿಟ್ಟ, 1 ಆಲೂಗಡ್ಡೆಯಿಂದ ಬೆಳಗಿನ ನಾಷ್ಟಕ್ಕೆ ಪುರಿ ಮಾಡಿದ್ದೀನಿ ರೀ. ಈ ಪುರಿ ಮಾಡೋ ಪದ್ಧತಿ ನಿಮ್ಗೆ ಏನಾರು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.